ನೀಟ್ ಪರೀಕ್ಷೆಯ ಬಗ್ಗೆ ಅಪಸ್ವರದ ಹಿನ್ನೆಲೆ ಚಿಂತಾಮಣಿಯಲ್ಲಿ ಕೋಚಿಮುಲ್ ನಿರ್ದೇಶಕ ಊಲುವಾಡಿ ಬಾಬು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಹಾಲ್ ಟಿಕೆಟ್ ಹಾಗೂ ಉತ್ತರ ಪತ್ರಿಕೆಯ ಕಾರ್ಬನ್ ಶೀಟ್ ವಾಪಸ್ ಪಡೆದಿದ್ದಾರೆ. ಇದರ ಹಿಂದೆ ಮರೆಮಾಚುವಂತ ಹುನ್ನಾರ ಅಡಗಿದೆ. 4 ರಿಂದ 5 ದಿನಗಳ ಹಿಂದೆ ವೈದ್ಯಕೀಯ ಶಿಕ್ಷಣ ಸೀಟು ವಾಪಸ್ ಪಡೆದಿದ್ದಾರೆ. ಮತ್ತೆ ಯಾಕೆ ಈಗ ಉತ್ತರ ಪತ್ರಿಕೆಗಳ ಕಾರ್ಬನ್ ಶೀಟ್ ಹಾಗೂ ಹಾಲ್ ಟಿಕೆಟ್ ವಿದ್ಯಾರ್ಥಿಗಳಿಗೆ ವಾಪಸ್ ಕೊಟ್ಟಿಲ್ಲ, ಎಲ್ಲಿ ಇದನ್ನ ಮರೆಮಾಚಿದ್ದಾರೆ ಅನ್ನೋ ಅನುಮಾನ ಇದೆ ಅಂತ ಕೋಚಿಮುಲ್ ನಿರ್ದೇಶಕ ಊಲುವಾಡಿ ಬಾಬು ಹೇಳಿದ್ದಾರೆ. ಅನುಭವ ಆಗಿದೆ. ಸುಮಾರು 24 ಜನ ಇವತ್ತು ದೇಶಾದ್ಯಂತ ಹೈಯೆಸ್ಟ್ ಮಾರ್ಕ್ಸ್ ಅನ್ನು ಪಡೆದು ಅದು ಈಗಾಗಲೇ ತನಿಖೆ ಅಂತಲ್ಲಿದ್ದು 24 ಜನ ಕೂಡ ಇವತ್ತು ಮೊನ್ನೆ ಸುಮಾರು ಒಂದು 4-5 ದಿವಸ ಹಿಂದೆ ಅವರನ್ನು ವಾಪಸ್ ಪಡೆದಿದ್ದಾರೆ. ಏನು ಅವರು ಡಾಕ್ಟರ್ ಆಗಿ ನೇಮಕ ಆಗಿದ್ರು ಅವರನ್ನು ವಾಪಸ್ ಪಡೆದಿದ್ದಾರೆ. ಆದರೆ ಮತ್ತೆ ಯಾಕೆ ಇವತ್ತು ಈ OMR ಶೀಟ್ ವಾಪಸ್ ಕೊಡಲಿಲ್ಲ, ಕಾರ್ಬನ್ ಶೀಟ್ ಯಾಕೆ ವಾಪಸ್ ಕೊಡಲಿಲ್ಲ, ಮತ್ತು ನಿಮ್ಮ ಹಾಲ್ ಟಿಕೆಟ್ ಯಾಕೆ ವಾಪಸ್ ಕೊಡಲಿಲ್ಲ, ಎಲ್ಲಿ ಇದನ್ನು ಹೈಡ್ ಮಾಡ್ತಿದ್ದಾರೆ ಅಂದರೆ ಎಲ್ಲಿ ಇದನ್ನು ಮರೆಮಾಚ್ತಿದ್ದೀರಾ ಅಂತ ಒಂದು ಅನುಮಾನ ಸೃಷ್ಟಿ ಆಗ್ತಾ ಇದೆ. ಸ್ಟೂಡೆಂಟ್ಸ್ ಯಾವ ರೀತಿ ಗೊಂದಲ ಆಗುತ್ತೆ ಇದರಿಂದ? ಗೊಂದಲ ಇವತ್ತು ಯಾರಿವತ್ತು ಮಕ್ಕಳು ತಮ್ಮ ಪರೀಕ್ಷೆಯನ್ನು ಬರೆದಿದ್ದಾರೋ ಅವರಿಗೆ ಕಾರ್ಬನ್ ಶೀಟ್ ಕೊಟ್ಟಿದ್ದಿದ್ರೆ ನಾನು ಇಂಥ ಪ್ರಶ್ನೆಗೆ ಉತ್ತರ ಮಾಡಿದ್ದೀನಿ, ಇಂಥ ಪ್ರಶ್ನೆ ಕರೆಕ್ಟ್ ಆಗಿದೆ, ಇಂಥ ಪ್ರಶ್ನೆ ಕರೆಕ್ಟಾಗಿ ಮಾಡಿಲ್ಲ ಅಂತ ಅವ್ರು ಸ್ಪಷ್ಟವಾದಂಥ ಒಂದು ಅವಗಾಹನೆ ಅವ್ರಿಗೆ ಬರ್ತಾಯಿತ್ತು. ಆದರೆ ಇವತ್ತಿಲ್ಲ ಅದು. ಯಾಕೆ ನೀವು ಕಾರ್ಬನ್ ಶೀಟ್ ವಾಪಸ್ ಕೊಡಲಿಲ್ಲ? ಕಾರ್ಬನ್ ಶೀಟ್ ಕೊಟ್ಟಿದ್ದರೆ ನೀವು ಕೀ ಆನ್ಸರ್ ಬಿಟ್ಮೇಲೆ ಅವ್ರು ಗೊತ್ತಾಗ್ತಿತ್ತಲ್ವ, ನನ್ನ ರ್ಯಾಂಕಿಂಗ್ ಎಷ್ಟು ಬರ್ತಾಯಿತ್ತು, ನಾನು ತೇರ್ಗಡೆ ಆಗಿದ್ದೀನ ಅಥವಾ ನಾನು ಯಾವುದೇ ರ್ಯಾಂಕಿಂಗ್ ಬರ್ತೀನಿ. ನಾನು ನೀಟಲ್ಲಿ ನೀವು ಎಲಿಜಿಬಲ್ ಅಂದರೆ ಸಾಕು. ಇವತ್ತು ನೀಟ್ಗೆ ಯಾವುದೇ ಇವತ್ತು ಪ್ರೈವೇಟ್ ಕಾಲೇಜಲ್ಲಿ ಕೂಡ ನೀವು ಹಣವನ್ನು ತೊಡಗಿಸಿ ಇವತ್ತು ಡಾಕ್ಟರ್ ಕೋರ್ಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಹೈಯೆಸ್ಟ್ ಮಾರ್ಕ್ಸ್ ಪಡೆದಿರ್ತಕ್ಕಂಥವ್ರು ಇವತ್ತು ಮೀಸಲಾತಿ ಅಡಿಯಲ್ಲಿರ್ಬೋದು ಅಥವಾ ಮಾರ್ಕ್ಸ್ ಹೆಚ್ಚಿಗೆ ಪಡೆದಿರ್ತಕ್ಕಂಥವ್ರು ಕೂಡ ಗೌರ್ಮೆಂಟ್ ಕಾಲೇಜಸಲ್ಲಿ ಕೂಡ ಫ್ರೀಯಾಗಿ ಸೀಟು ಕೊಡ್ತಕ್ಕಂಥ ಅವಕಾಶಗಳು ನೀವೆಲ್ಲ ನೋಡ್ತಾ ಇದ್ದೀರಾ. ಅದು ಕೂಡ ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತು ಇವತ್ತು. ಆದರೆ ಇವತ್ತು ಮಕ್ಕಳಿಗೆ ಗೊಂದಲ ಆಗಿದೆ. ಈ ಗೊಂದಲವನ್ನು ಯಾವ ರೀತಿ ಸರ್ಕಾರ ನಿವಾರಣೆ ಮಾಡ್ತದೆ ಅಂತ ಅನುಮಾನ ನಮಗೂ ಇದೆ. 24ರಲ್ಲಿ ಇದರ ಅನುಭವ ಆಗಿದೆ. ಸುಮಾರು 24 ಜನ ಇವತ್ತು ದೇಶಾದ್ಯಂತ ಹೈಯೆಸ್ಟ್ ಮಾರ್ಕ್ಸನ್ನು ಪಡೆದು ಅದು ಈಗಾಗಲೇ ತನಿಖೆ ಅಂತಲ್ಲಿದ್ದು 24 ಜನ ಕೂಡ ಇವತ್ತು ಮೊನ್ನೆ ಸುಮಾರು ಒಂದು 4-5 ದಿವಸ ಹಿಂದೆ ಅವರನ್ನು ವಾಪಸ್ ಪಡೆದಿದ್ದಾರೆ. ಏನು ಅವರು ಡಾಕ್ಟರ್ ಆಗಿ ನೇಮಕ ಆಗಿದ್ರು ಅವರನ್ನು ವಾಪಸ್ ಪಡೆದಿದ್ದಾರೆ. ಆದರೆ ಮತ್ತೆ ಯಾಕೆ ಇವತ್ತು ಈ OMR ಶೀಟ್ ವಾಪಸ್ ಕೊಡಲಿಲ್ಲ, ಕಾರ್ಬನ್ ಶೀಟ್ ಯಾಕೆ ವಾಪಸ್ ಕೊಡಲಿಲ್ಲ, ಮತ್ತು ನಿಮ್ಮ ಹಾಲ್ ಟಿಕೆಟ್ ಯಾಕೆ ವಾಪಸ್ ಕೊಡಲಿಲ್ಲ, ಎಲ್ಲಿ ಇದನ್ನು ಹೈಡ್ ಮಾಡ್ತಿದ್ದಾರೆ ಅಂದರೆ ಎಲ್ಲಿ ಇದನ್ನು ಮರೆಮಾಚ್ತಿದ್ದೀರಾ ಅಂತ ಒಂದು ಅನುಮಾನ ಸೃಷ್ಟಿ ಆಗ್ತಾ ಇದೆ. ಸ್ಟೂಡೆಂಟ್ಸ್ ಯಾವ ರೀತಿ ಗೊಂದಲ ಆಗುತ್ತೆ ಇದರಿಂದ? ಗೊಂದಲ ಇವತ್ತು ಯಾರಿವತ್ತು